ಕನ್ನಡ ಚಿತ್ರರಂಗಕ್ಕೆ ಅದ್ಭುತವಾಗಿರೋ ಕಂಟೆಂಟ್ ಕಥೆಗಳನ್ನು ಕೊಡುವಂಥ ಜಡೇಶ್ ಅವರು ನಮ್ಮ ಜೊತೆಗಿದ್ದಾರೆ. ರೀಸೆಂಟಾಗಿ ಕಾಟೇರ ನೋಡಿರ್ತೀರಾ, ಕಾಟೇರ ಕೂಡ ಇವ್ರ ಕೈಯಿಂದನೇ ಬರೆದಂಥದ್ದು ಕತೆ. ಸೊ ಹಾಗಾಗಿ ಈ ಒಂದು ಕಂಟೆಂಟ್ ಮೂವಿಗಳನ್ನು ಇಲ್ಲ ಇಲ್ಲ ಅಂತ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ಜನ ಹೇಳ್ತಿದ್ದಾರೆ. ಹಾಗಾಗಿ ಕಂಟೆಂಟನ್ನು ಬರೆಯೋರಿಗೆ ಈ ಮೂವಿ ಹೆಂಗೆ ಅನ್ನಿಸ್ತು ಅಂತ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೆಂಗಿದೆ ಸರ್ ಕಂಟೆಂಟ್ ಇದರಲ್ಲಿ? ಕೆರೆ ಬೇಟೆ ಹೇಗೆ ಅನ್ನಿಸ್ತು? ಕೆರೆ ಬೇಟೆ ಅನ್ನೋದೇ ಒಂದು ಕಂಟೆಂಟ್, ಅಂದರೆ ಒಂದು ಹಳ್ಳಿ ವಿಲೇಜ್ ಮಣ್ಣಿನ ಕತೆ ಇರುವಂಥ ಒಂದು ಕತೆ. ಅಂದರೆ ಕೆರೆಬೇಟೆ ಒಂದು ಅದೊಂದು ಕಲ್ಚರ್, ಮಲೆನಾಡು ಒಂದು ಕಲ್ಚರ್ ಇಟ್ಕೊಂಡು ಅದ್ರ ಸುತ್ತ ಹೆಣ್ದಿರುವಂಥ ಇದು ಕತೆ. ಹೀರೋ ಕ್ಯಾರೆಕ್ಟರೈಸೇಷನ್ ಒಂದು ಅದ್ಭುತವಾಗಿ ಬರ್ತಿದ್ದಾರೆ ಡೈರೆಕ್ಟರ್ ಆ್ಯಂಡ್ ನಮ್ಮ ಹೀರೋನೇ ಅದಕ್ಕೆ ಸ್ಕ್ರೀನ್ ಪ್ಲೇ ಇದು ಮಾಡಿದ್ದಾರೆ. ಸೊ ಕ್ಯಾರೆಕ್ಟ್ರೇ ಇದರಲ್ಲಿ ಸಿನಿಮಾದ ಒಂದು ಇದು, ಅಂದರೆ ಆ ಕ್ಯಾರೆಕ್ಟರ್ನ ಇಟ್ಕೊಂಡು ಸೀನ್ಸ್ನ ಸ್ಟ್ರಕ್ಚರ್ ಮಾಡಿದ್ದಾರೆ. ಕ್ಯಾರೆಕ್ಟರ್ನ ಇಟ್ಕೊಂಡೇ ಕತೆಗೆ ಟ್ವಿಸ್ಟ್ ಕೊಡ್ತಾ ಹೋಗ್ತಾರೆ, ಕ್ಯಾರೆಕ್ಟರ್ಗೆ ಇಟ್ಕೊಂಡು ವ್ಯೂ ಪಾಯಿಂಟ್ ಹೇಳ್ತಾ ಹೋಗ್ತಾರೆ. ಸೊ ಟೋಟಲಿ ಈ ಥರ ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ಆ ಎಲಿವೇಶನ್ ಇಟ್ಕೊಂಡು ಮಾಡೋದಿದೆಯಲ್ಲ, ತುಂಬ ಚಾಲೆಂಜಿಂಗ್. ಮತ್ತು ಪ್ರತಿ ಸೀನ್ಗಳಲ್ಲಿ ಒಂದು ಕಲ್ಚರ್ ಬ್ಯಾಕ್ಗ್ರೌಂಡ್ ಇಡ್ತಾ ಹೋಗ್ತಾರೆ. ಮಲೆನಾಡ್ದು ಅಲ್ಲಿ ಹಬ್ಬಗಳು ಹೇಗೆ ನಡೀತವೆ, ಅಲ್ಲಿ ಪಂದ್ಯಗಳು ಹೇಗೆ ನಡೀತವೆ, ಆ ಒಂದು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಹೋಗ್ತಾರಲ್ಲ. ಸೊ ಇದು ಅದ್ಭುತ. ನಮಗೆ ಗೊತ್ತಿಲ್ಲದೆ ಎಷ್ಟೋ ವಿಷಯಗಳನ್ನು ನಮಗೆ ಆ ಮಲೆನಾಡಿನ ಕಲ್ಚರ್ನ ತೋರಿಸ್ತಾ ಹೋಗ್ತಾರೆ, ಮತ್ತು ಲೊಕೇಶನ್ಸ್ ಆಗಿರ್ಬೋದು. ಸೊ ಇದೆಲ್ಲ ಏನಂದರೆ ಒಂದು ಪ್ಯಾಷನೇಟಿಕ್ ಟೀಮ್, ಒಂದು ಹಾರ್ಡ್ ವರ್ಕ್ ಟೀಮ್ ಸಿನಿಮಾ ಜೊತೆಗೆ ಇನ್ನೂ ಏನೋ ಒಂದು ಕೊಡಬೇಕು ಅನ್ನೋರಿಗೆ ಮಾತ್ರ ಇದು ಸಾಧ್ಯ. ನಾನಂತೂ ಇದಕ್ಕೆ ಡೈರೆಕ್ಟ್ರು ಮತ್ತು ಹೀರೋಗೆ ಹ್ಯಾಟ್ಸಪ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಸೆಕೆಂಡ್ರಿ ಮ್ಯೂಸಿಕ್ ಡೈರೆಕ್ಟ್ರು ಅದೇ ಮಲೆನಾಡ್ ಫೀಲ್ ಕೊಡುವಂತನೇ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ತುಂಬ ಅದ್ಭುತ ಆಗಿದೆ. ಕ್ಲೈಮ್ಯಾಕ್ಸ್ ಅಂತೂ ನಾವು ಊಹೆನೇ ಮಾಡೋಕ್ಕಾಗಲ್ಲ. ಮತ್ತು ಎಲ್ಲರೂ ಒಂದು ಕಣ್ಣಂಚಲ್ಲಿ ನೀರಂತೂ ಬಂದೇ ಬರುತ್ತೆ. ಸೊ ಈ ಥರ ಒಂದು ಕಂಟೆಂಟ್ ಮತ್ತು ಭಾವುಕರನ್ನಾಗಿ ಮಾಡುವಂಥ ಸಿನಿಮಾ ನಾವು ಇತ್ತೀಚೆಗೆ ನಾನು ಕಾಟೇರನ ನೋಡಿದ್ದು. ಸರ್, ಜಾತೀಯತೆ ಬಗ್ಗೆ ಮಾತಾಡಿದ್ದು ಕಾಟೇರ ಬಿಟ್ಟರೆ ಮತ್ತೆ ನೆಕ್ಸ್ಟ್ ಮೂವಿ ಬಂದರೆ ಕೆರೆಬೇಟೆ, ಹೆಂಗೆ ಅನಿಸ್ತು ಅಂತ ಆ ಕಂಟೆಂಟ್? ನೋಡಿ, ಇಲ್ಲಿ ಜಾತಿ ಮತ್ತು ಬಡತನ ಎರಡೂ ಮಿಕ್ಸ್ ಮಾಡಿ ಹೇಳ್ತಾರೆ. ಅಂದರೆ ಇಲ್ಲಿ ಒಂದು ಡೈರೆಕ್ಟರ್ ಅದ್ಭುತವಾಗಿ ಒಂದು ಹೇಳ್ತಿದ್ದಾರೆ. ಅಂದರೆ ಬಡತನದಲ್ಲಿ ಇದೆಲ್ಲ ಕಾಣಕ್ಕೆ ಸಾಧ್ಯ, ಶ್ರೀಮಂತ ಆದರೆ ಇವೆಲ್ಲ ಕಾಣಲ್ಲ. ಅಂದರೆ ಅಲ್ಲಿ ಶ್ರೀಮಂತನ ಹತ್ರ ಜಾತಿ ನೋಡಲ್ಲ, ಅದು ನೋಡಲ್ಲ, ಇದು ನೋಡಲ್ಲ, ಬಟ್ ಬಡವನಲ್ಲಿ ಇದೆಲ್ಲ ಹುಡುಕ್ತಾರೆ ಅಂತ ಅನ್ನೋದನ್ನು ತುಂಬ, ಮತ್ತು ಅದು ನಿಜ ಕೂಡ. ನಾವು ನೇರವಾಗಿ ಜಾತಿ ವ್ಯವಸ್ಥೆ ಹೇಳಿದ್ರೆ ಇಲ್ಲಿ ಜಾತಿ ಎಲ್ಲಿದೆ, ಬಡತನದಲ್ಲಿದೆ. ಅದಕ್ಕೋಸ್ಕರ ನಾವು ಬೆಳಿಬೇಕು. ಆ ಹೀರೋ ಕ್ಯಾರೆಕ್ಟರೈಸೇಷನ್ ಅಷ್ಟೇ. ನಾನು ಒಂದು ಕಡೆ ಜಾಗ ನೋಡಿದ್ದೀನಿ, ಮಾಡಬೇಕು, ಅವನಿಗೆ ಶ್ರೀಮಂತನಾಗಬೇಕು. ಅಂದರೆ ಆ ಒಂದು ವ್ಯವಸ್ಥೆಯಿಂದ ಬರೋಕ್ಕೆ ಶ್ರೀಮಂತನಾಗದೇ ಒಂದು ಸೊಲ್ಯೂಷನ್ ಅಂದ್ಕೊಂಡು. ಸೊ ಅದೇ ನನಗೆ ಈ ಸೂಕ್ಷ್ಮತೆಗಳು ತುಂಬ ಇಷ್ಟ ಆಗಿದೆ ಈ ಸಿನಿಮಾದಲ್ಲಿ. ಸೊ ಎಲ್ಲ ಒಂದು ಪ್ರಯತ್ನ ನಡೆದಿದೆ. ಈ ಪ್ರಯತ್ನ ರಾಜ್ಗುರು ಕಡೆಯಿಂದ ಡೆಬ್ಯೂ ಎಲ್ಲ ಆಗಿದೆ. ನಮಗಿದೆಲ್ಲ ಸಾಧ್ಯ ಆಗಿರಲಿಲ್ಲ ಡೆಬ್ಯೂಯಲ್ಲಿ. ಸೊ ಇದು ರಾಜ್ಗುರಿಂದ ಒಂದು ಸ್ಟಾರ್ಟಿಂಗಲ್ಲೇ ಒಂದು ಅದ್ಭುತ ಪ್ರಯತ್ನ. ಅವ್ರಿಗೊಂದು ಸಪೋರ್ಟ್ ಮಾಡಿದ್ರೆ ಈ ಥರದ್ದು ಪ್ರಯತ್ನಗಳು ನಡೀತವೆ ಅನ್ನೋದು ನನಗೆ ಇಷ್ಟ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.